ರಾಯರ ಪೂಜೆ ಮಾಡ್ತಾ ಇದ್ದೀರಾ ಅಥವಾ ರಾಯರ ಸೇವೆಯನ್ನು ಮಾಡ್ತಾ ಇದ್ದೀರಾ, ಎಷ್ಟು ದಿವಸ ಆದರೂ ಕೂಡ ನಮ್ಗೆ ಇನ್ನೂ ಯಾವುದೇ ರೀತಿ ಫಲಿತಾಂಶ ಸಿಕ್ಕಿಲ್ಲ, ಇನ್ನು ಎಷ್ಟು ದಿವಸ ಕಾಯಬೇಕಪ್ಪ ಅನ್ನೋರಾದರೆ ಈ ವಿಡಿಯೋನ ನೋಡಿ. ರಾಯರ ಪೂಜೆ ಅಥವಾ ಸೇವೆಯ ಫಲಿತಾಂಶವು ನಿಮಗೆ ಎಷ್ಟು ದಿನಗಳಲ್ಲಿ ಸಿಗುತ್ತದೆ ಅನ್ನೋದು ತಿಳ್ಕೋಬೇಕಾಗಿದ್ದರೆ ಈ ವಿಡಿಯೋನ ನೀವು ಕೊನೆ ತನಕ ನೋಡಿ, ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರ ಪೂಜೆನ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀವಿ, ಎಷ್ಟು ದಿವಸಗಳಿಂದ ಮಾಡ್ತಿದ್ದೀವಿ, ಅಥವಾ ನಾವು ಒಂದು ವ್ರತನ ಕೈಗೊಂಡ್ರೆ ವ್ರತ ಅಂತೂ ಕಂಪ್ಲೀಟ್ ಆಯಿತು, ಯಾವುದೇ ರೀತಿ ನಮಗೆ ಸೂಚನೆ ಆಗಿರ್ಬೋದು, ದಾರಿ ಆಗಿರ್ಬೋದು ಏನೂ ಸಿಕ್ಕಿಲ್ಲ, ಏನಕ್ಕೆ ಈ ಥರ ಆಗ್ತಿದೆ ಅಂತ ಹಲವಾರು ಜನಗಳಲ್ಲಿ ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ. ಅದಕ್ಕೆ ಉತ್ತರ ಬೇಕಂದರೆ ನಾವು ರಾಯರು ಸೇವೆ ಮಾಡ್ತೀವಿ, ಪೂಜೆ ಮಾಡ್ತೀವಿ ಸರಿ, ಅಂದರೆ ಅದ್ರದ್ದು ರಿಸಲ್ಟ್ ನಮ್ಗೆ ಯಾವಾಗ ಸಿಗುತ್ತೆ, ಎಷ್ಟು ದಿವಸದಲ್ಲಿ ನಮಗೆ ರಿಸಲ್ಟ್ ಸಿಗ್ಬೋದು ಅಂತ ತಿಳ್ಕೊಳ್ಳೋ ಅಂಥ ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ. ಆ ಥರ ನಿಮಗೂ ತಿಳ್ಕೋಬೇಕು ಅನ್ನೋ ಆಸೆ ಇದ್ದರೆ ನಾನು ಹೇಳೋ ಅಂಥ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಪಾಯಿಂಟ್ಸ್ ಆಗಿರ್ಬೋದು ಕೆಲವೊಂದು ನಾನು ಹೇಳ್ತೀನಿ, ಅದೇ ರೀತಿ ನೀವು ಫಾಲೋ ಮಾಡ್ಕೊಂಡು ಹೋದರೆ ಕೆಲವೊಂದು ನಿರ್ದಿಷ್ಟ ದಿನಗಳಲ್ಲಿ ನಿಮಗೆ ಒಂದೊಳ್ಳೆ ರಿಸಲ್ಟ್ನ ನೀವು ನೋಡ್ಬೋದಾಗಿರುತ್ತೆ. ಮೊದಲಿಗೆ ನಾವು ರಿಸಲ್ಟ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ರಾಯರು ಸೇವೆ ಪೂಜೆನ ಯಾವ ರೀತಿ ಮಾಡ್ಬೋದು, ಅದರಲ್ಲೂ ನಾವು ಮನೆಯಲ್ಲಿ ಮಾಡುವಂಥ ಸೇವೆಗಳು ಯಾವುವು ಅಥವಾ ಮಠದಲ್ಲಿ ಮಾಡುವಂಥ ಸೇವೆಗಳು ಯಾವುದು ಅಂತ ನೋಡ್ಬಿಡೋಣ. ಆ ನಂತರ ನಾವು ಸೇವೆ ಮಾಡಿದ್ಮೇಲೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ಮನೆಯಲ್ಲಿ ಮಾಡಬೇಕಾಗಿರುವಂಥ ಪೂಜೆ ಆಗಿರ್ಬೋದು, ಸೇವೆಗಳಾಗಿರ್ಬೋದು, ಅದು ಯಾವುದಂದರೆ ಅನೇಕರು ಏನು ಮಾಡ್ತಾರೆ, ತಮ್ಮ ಇಷ್ಟಾರ್ಥ ಸಿದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ನಿರ್ದಿಷ್ಟ ಸಂಕಲ್ಪನ ಅವರು ಮಾಡ್ಕೊಳ್ತಾರೆ. ಒಂದು ನಿರ್ದಿಷ್ಟ ಸಮಯಕ್ಕೆ ಅಥವಾ ದಿನಕ್ಕೆ ವರ್ಗೂ ನಾವು ಸಂಕಲ್ಪ ಮಾಡಿಕೊಂಡು ವ್ರತನ ಪೂಜೆನ ಮಾಡ್ತೀವಿ. ಅದೇ ರೀತಿ 48 ದಿನಗಳ ನಿರ್ದಿಷ್ಟ ವ್ರತನೂ ಇದೆ ರಾಯರು ಪೂಜೆ ಮಾಡಬೇಕಾದ್ರೆ. ಅಷ್ಟಾಕ್ಷರ ಮಂತ್ರ ಅಥವಾ ಸ್ತೋತ್ರ ಇರುತ್ತಲ್ಲ ರಾಯರದು, ಅದನ್ನು 48 ದಿನಗಳ ಕಾಲ ಪಠಿಸುವುದರಿಂದ ನಮಗೆ ಅತ್ಯಂತ ಶ್ರೇಷ್ಠವಾದ ಭಕ್ತಿ ಅಥವಾ ಶುದ್ಧವಾದ ಮನಸ್ಸಿನಿಂದ ನಾವು ಮಾಡಿದರೆ ಒಳ್ಳೆಯ ಆಗಿರುವಂಥ ರಿಸಲ್ಟು ನಮಗೆ ಬೇಗ ಸಿಗುತ್ತೆ. ಈ 48 ದಿನಗಳ ಕಾಲ ಇದು ಸ್ತೋತ್ರ ಅಥವಾ ಅಷ್ಟಾಕ್ಷರ ಮಂತ್ರ ಎಲ್ಲನೂ ಪಠನೆ ಮಾಡೋದ್ರಿಂದ. ಇನ್ನು ನೆಕ್ಸ್ಟ್ ಸೇವೆ ಏನು ಮಾಡ್ತೀವಿ ನಾವು ಮನೇಲಿ ಅನ್ನೋದಾದರೆ, ಗುರುವಾರಗಳ ಲೆಕ್ಕಾಚಾರದ ಮೇಲೆ ನಾವು ಒಂದು ಪೂಜೆ ಅಥವಾ ಸೇವೆನ ನಾವು ಮಾಡ್ತೀವಿ. ಯಾವುದಂದರೆ ರಾಯರಿಗೆ ಗುರುವಾರ ಅಂದರೆ ಅತ್ಯಂತ ವಿಶೇಷವಾದ ದಿನ ಅಲ್ವಾ. ಒಂದು 3 ಗುರುವಾರ, 5 ಗುರುವಾರ, 7 ಗುರುವಾರ ಅಥವಾ 9 ಗುರುವಾರ ಮತ್ತು 11 ಗುರುವಾರಗಳ ಕಾಲ ನಾವು ವ್ರತನ ಆಚರಣೆನ ಮಾಡೋದು ರೂಢಿಯಲ್ಲಿದೆ. ಇನ್ನು ಇದನ್ನು ಬಿಟ್ಟರೆ ಇನ್ನು ನಿರ್ದಿಷ್ಟ ದಿನಗಳ ಸೇವೆನ ನಾವು ಮಾಡ್ಬೋದು. ಇನ್ನು ಗುರುವಾರ ಬಿಟ್ಟು ನೀವು ಇದನ್ನು ಆವಾಗಲೇ ಹೇಳಿದ್ದು ಬರೀ ಗುರುವಾರ ಒಂದು ದಿವಸ ಮಾತ್ರ ಮಾಡುವಂಥ ಸೇವೆ. ಇವಾಗ ಹೇಳೋದು ದಿನಗಳ ಸೇವೆ ಅಂದರೆ 3 ದಿವಸ, 5 ದಿವಸ, 7 ದಿವಸ ಕಂಟಿನ್ಯೂಸ್ ಮಾಡೋ ಅಂಥದ್ದು. ಇದನ್ನು ನೀವು ಮಂತ್ರಾಲಯದಲ್ಲಾದ್ರು ಮಾಡ್ಬೋದು ಅಥವಾ ಮನೆಯಲ್ಲಾದರೂ ನೀವು ಪ್ರದಕ್ಷಿಣೆನ ಹಾಕಿ ನಮಸ್ಕಾರ ಮಾಡೋ ಮೂಲಕ ಸೇವೆನ ಇದನ್ನು ಮಾಡೋ ಅಂಥದ್ದು. ಇನ್ನು ರಾಯರಿಗೆ ಅತ್ಯಂತ ಪ್ರಿಯವಾಗಿರೋದು ತುಳಸಿ ಅಲ್ವಾ. ನೀವು ಏನೇ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಅಥವಾ ನೀವೇನೇ ಒಂದು ಬೇಡಿಕೆನ ಇಟ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದ್ರು ಕೂಡ ತುಳಸಿ ಅರ್ಚನೆನ ನೀವು ಮಾಡಬೇಕು ರಾಯರಿಗೆ. ಅದಂತೂ ತುಂಬ ಅಂದರೆ ತುಂಬ ಶ್ರೇಷ್ಠವಾಗಿರುವಂಥ ಸೇವೆನ ಅಂತಲೇ ಹೇಳ್ಬೋದು. ರಾಯರಿಗೆ ತುಂಬಾ ಪ್ರೀತಿ ತುಳಸಿ ಅಂದರೆ ಅಲ್ವಾ. ಆದ್ದರಿಂದಾಗಿ ನೀವು ಮನೆಯಲ್ಲಿ ಪ್ರತಿದಿನ ಆಗಿರ್ಬೋದು ಅಥವಾ ನೀವು ವಾರಗಳಲ್ಲಾಗಿರ್ಬೋದು, ವ್ರತ ಮಾಡುವಾಗ ಆಗಿರ್ಬೋದು, ರಾಯರ ಫೋಟೋಗೋ ವಿಗ್ರಹಕ್ಕೋ ನೀವು ತುಳಸಿ ದಳಗಳಿಂದ ಅರ್ಚನೆ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆ ರಿಸಲ್ಟ್ನ ನೀವು ನೋಡ್ಬೋದು. ಇನ್ನು ನೀವು ರಾಯರ ಮಂತ್ರನ ಪಠನೆ ಮಾಡೋದು, ಮೂಲ ಮಂತ್ರ ಪ್ರತಿದಿನ 108 ಸಾರಿ ನೀವು ಒಂದು ಮಾಲೆನ ಹಿಡ್ಕೊಂಡು ಅಥವಾ ನಿಮ್ಮ ಭಕ್ತಿಗೆ ಅನುಗುಣವಾಗಿ ನೀವು ಪಠಿಸೋದ್ರಿಂದ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತೆ. ಮತ್ತು ಇದು ಅತ್ಯಂತ ಇಷ್ಟವಾದ ಸೇವೆ ಅಂತಲೇ ಹೇಳ್ಬೋದು ರಾಯರಿಗೆ. ರಾಯರ ಮೂಲ ಮಂತ್ರ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಆ ಮಂತ್ರನಾದರೂ ನೀವು ಪಠನೆನ ಮಾಡ್ಬೋದು. ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಮಂತ್ರನಾದರೂ ನೀವು ಪಠನೆನ ಮಾಡ್ಬೋದು. ಅದು ನಿಮಗೆ ಬಿಟ್ಟಿರೋ ಅಂಥದ್ದು. ಇನ್ನು ಕೊನೆಯದಾಗಿ ಮನೇಲಿ ಇನ್ಯಾವುದು ಸೇವೆ ಮಾಡ್ತೀವಿ ಅಂದರೆ ಇದನ್ನೆಲ್ಲ ಹೊರತಾಗಿ ನಾವು ರಾಯರು ಸ್ತೋತ್ರನ ಪಠನೆ ಮಾಡುವಂಥದ್ದು. ಶ್ರೀ ಅಪ್ಪಣಾಚಾರ್ಯರು ರಚಿಸಿದಂಥ ರಾಯರು ಸ್ತೋತ್ರನ ನೀವು ಪ್ರತಿದಿನ ಪಠನೆ ಮಾಡೋದ್ರಿಂದ ರಾಯರ ಅನುಗ್ರಹ ಬೇಗ ಆಗುತ್ತೆ. ನೀವು ಇದಕ್ಕೆ ಸ್ನಾನನೇ ಮಾಡಬೇಕು ಅಥವಾ ಮಡಿನೇ ಮಾಡಬೇಕು ಅನ್ನೋದು ಏನೂ ಇರಲ್ಲ, ಅಥವಾ ನೀವು ಗುರುವಾರನೇ ಇದನ್ನು ಮಾಡಬೇಕು ಅನ್ನೋದು ಏನೂ ಇಲ್ಲ. ನೀವು ಪ್ರತಿದಿನ ಬೆಳಗ್ಗೆನಾದರೂ ಇದನ್ನ ಮಾಡ್ಬೋದು, ಸ್ತೋತ್ರನ ಪಠನೆ ಮಾಡ್ಬೋದು. ಅಥವಾ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆನೂ ಮಾಡ್ಬೋದು. ಅದು ನಿಮಗೆ ಅನುಗುಣವಾಗಿ ಸಮಯ ನೋಡಿಕೊಂಡು ನೀವು ಮಾಡ್ಬೋದು. ಅಂದರೆ ಯಾವುದೇ ರೀತಿ ನಾನ್ ವೆಜ್ ತಿಂದಿರಬಾರ್ದು, ಆವಾಗ ಮಾತ್ರ ಇದನ್ನ ಮಾಡಿ. ಮತ್ತು ಮದುವೆ ಆಗಿರೋರಾದರೆ ಬ್ರಹ್ಮಚರ್ಯ ಫಾಲೋ ಮಾಡಿದಂಗೆ ಮಾತ್ರ ಈ ಸ್ತೋತ್ರನ ಪಠನೆ ಮಾಡಿ. ಒಂದು ನಿರ್ದಿಷ್ಟ ಸಮಯದಲ್ಲಿ ಪಠನೆನ ಮಾಡಿ. ಇದರಿಂದನೂ ಕೂಡ ತುಂಬಾ ಬೇಗ ಒಳ್ಳೆಯದಾಗುತ್ತೆ. ಈ ಮನೆಯಲ್ಲಿ ಮಾಡುವಂಥ ಇಷ್ಟು ಸೇವೆಗಳನ್ನ ನಾವು ಇವಾಗ ತಿಳ್ಕೊಂಡ್ವಿ. ಇದನ್ನು ಬಿಟ್ಟು ನಾವು ಮಠದಲ್ಲಿ ಅಂದರೆ ರಾಯರು ದೇವಸ್ಥಾನದಲ್ಲಿ ಯಾವೆಲ್ಲ ಸೇವೆಗಳನ್ನ ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಪಂಚಾಮೃತ ಅಭಿಷೇಕನ ನಾವು ಮಾಡಿಸ್ಬೋದು ರಾಯರಿಗೆ. ಡೈಲಿ ಬೆಳಗ್ಗೆ 7 ಗಂಟೆಗೆ ಈ ಸೇವೆ ನಡೆಯುತ್ತೆ. ಪಂಚಾಮೃತ ಅಭಿಷೇಕನ ಮಾಡ್ತಾರೆ. ರಾಯರು ವಿಗ್ರಹಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಡ್ರೈ ಫ್ರೂಟ್ಸ್ ಆ ಥರ ಮಿಶ್ರಿತ ಪಂಚಾಮೃತ ಅಭಿಷೇಕನ ಮಾಡಿಸ್ಬೋದು. ಅಂದರೆ ಇದನ್ನ ನೀವು ಮಂತ್ರಾಲಯದಲ್ಲರೂ ಬೇಕಾದ್ರೆ ಮಾಡಿಸ್ಕೋಬೋದು ಅಥವಾ ನಿಮ್ಮ ಅಕ್ಕಪಕ್ಕ ಇರೋವಂಥ ಹತ್ತಿರದಲ್ಲಿರೋವಂಥ ಮಠಗಳಲ್ಲೂ ನೀವು ಇದನ್ನ ಮಾಡಿಸ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪಾದ ಪೂಜೆ ಅಂತ ಮಾಡ್ತಾರೆ ರಾಯರಿಗೆ. ಪಂಚಾಮೃತ ಅಭಿಷೇಕ ಆದಮೇಲೆ ರಾಯರು ಪಾದಗಳಿಗೆ ಪೂಜೆನ ಮಾಡ್ತಾರೆ. ಇದನ್ನು ಕೂಡ ನೀವು ಮಾಡ್ಬೋದು. ಇಲ್ಲ ಅಂದರೆ ಕನಕ ಮಹಾಪೂಜೆ ಅಂತ ಮಾಡ್ತಾರೆ. ಅಂದರೆ ಇದು ತುಂಬಾ ವಿಶೇಷವಾಗಿರುವಂಥ ಪೂಜೆ ಅಂತ ಹೇಳ್ಬೋದು. ಇದನ್ನ
ಮಂತ್ರಾಲಯದಲ್ಲಿ ಮಾಡ್ತಾರೆ, ಆದರೆ ಹತ್ತಿರದಲ್ಲೇ ಇರೋಂಥ ಮಠಗಳಲ್ಲಿ ಮಾಡ್ತಾರೆ ಇಲ್ವೋ ನನಗೆ ಗೊತ್ತಿಲ್ಲ. ಇನ್ನು ರಥೋತ್ಸವ ಸೇವೆಗಳು ಇದೂ ಕೂಡ ಸಂಜೆ ಮಾಡ್ತಾರೆ, ಇದನ್ನ ರಥೋತ್ಸವ ಸೇವೆ ಅಂತ. ಇದನ್ನು ನೀವು ಮಾಡಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ವಸ್ತ್ರ ಸಮರ್ಪಣಾ ಸೇವೆ ಅಂತ ಮಾಡ್ತಾರೆ, ಅಂದರೆ ರಾಯರು ಬೃಂದಾವನಕ್ಕೆ ವಸ್ತ್ರಗಳನ್ನು ಸಮರ್ಪಣೆ ಮಾಡುವಂಥ ಸೇವೆ ಇದು. ಇನ್ನು ಸರ್ವ ಸೇವೆ ಅಥವಾ ಪೂರ್ಣ ಸೇವೆ ಅಂತ ಕರೀತಾರೆ. ಇದು ಬಂದ್ಬಿಟ್ಟು ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಿಮ್ಮ ನಕ್ಷತ್ರನ ಹೇಳ್ಬಿಟ್ಟು ಅದ್ರ ಮೇಲೆ ಸಂಕಲ್ಪನ ಮಾಡಿಸುವಂಥದ್ದು. ಇಷ್ಟು ಸೇವೆಗಳನ್ನ ರಾಯರು ಮಠದಲ್ಲಿ ಮಂತ್ರಾಲಯದಲ್ಲಿ ಮಾಡ್ತಾರೆ. ಇದನ್ನು ಬಿಟ್ಟು ನೀವೇ ಸ್ವಂತವಾಗಿ ಯಾವ ಸೇವೆನ ಮಾಡ್ಬೋದು, ರಾಯರು ದೇವಸ್ಥಾನದಲ್ಲಿ ಅನ್ನೋದಾದರೆ ಸಂಕಲ್ಪ ಸೇವೆನ ಮಾಡ್ಬೋದು. ಸಂಕಲ್ಪ ಸೇವೆ ಅಂದರೆ ನಿಮ್ಮ ಕಷ್ಟಗಳಿಗೆ ಸಮಸ್ಯೆಗಳು ನಿವಾರಣೆ ಆಗಿರಲ್ಲ, ಆ ಟೈಮಲ್ಲಿ ನೀವು ಒಂದು ಸಂಕಲ್ಪನ ಮಾಡ್ಕೋಬೇಕು. ನಾನು ಇಷ್ಟು ದಿವಸ ನಿಮಗೆ ಸೇವೆನ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ 11 ದಿವಸ, 21 ದಿವಸ, 48 ದಿವಸ ಅಂದ್ಕೊಂಡು ನೀವು ಸಂಕಲ್ಪನ ಮಾಡಿಕೊಂಡು ಇದನ್ನ ಸ್ಟಾರ್ಟ್ ಮಾಡಬೇಕಾಗಿರೋವಂಥದ್ದು. ರಾಯರು ಬೃಂದಾವನಕ್ಕಾಗಿರ್ಬೋದು ಅಥವಾ ರಾಯರು ಮಠದಲ್ಲಾಗಿರ್ಬೋದು, ನೀವು ಸುತ್ತಲೂ ಈ ಸೇವೆನ ಮಾಡಬೇಕಾಗಿರೋವಂಥದ್ದು. ಮತ್ತು ತಮ್ಮ ಆರೈಕೆ ಮತ್ತು ಬೇಡಿಕೆ ಏನಿರುತ್ತೋ ಅದನ್ನ ರಾಯರ ಹತ್ರ ಹೇಳ್ಕೋಬೇಕು. 48 ದಿನಗಳ ಕಾಲ ರಾಯರು ಸ್ತೋತ್ರನ ಪಠನೆ ಮಾಡಿ ಆದರೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬನ್ನಿ. ಇಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕ ಇರುವಂಥ ಮಠಗಳಿಗೆ ಹೋಗ್ಬಿಟ್ಟು ನೀವು ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೋಬೋದು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನೀವು ಅದರಲ್ಲೂ ಎಕ್ಸ್ಪೆಷಲಿ ಇವಾಗ ರಾಯರದು ನೀವೇನೋ ಒಂದು ಸಂಕಲ್ಪ ಸೇವೆ ಮಾಡ್ತಾಯಿದ್ದೀರಾ, ಏನಾದರೂ ಒಂದು ಬೇಡಿಕೆ ಇಡ್ತಿದ್ದೀರಾ ಅಂದರೆ 48 ದಿವಸಗಳ ಕಾಲ ನೀವು ಮಾಡಿ. ಆಗುತ್ತೆ ಅನ್ನೋರಾದರೆ ನಾನು ಹೇಳ್ತಿರೋದು, ಮಾಡಲೇಬೇಕು ಅಂತ ಹೇಳಲ್ಲ, ನಿಮ್ಗೆ ಸಾಧ್ಯ ಆಗುತ್ತೆ ಅಂದರೆ ಮಾಡಿ. ಯಾಕಂದರೆ ಇದು ಒಂದು ಮಂಡಲ ಅಂತ ಹೇಳ್ತಾರೆ, ಅದರಿಂದ ಇದು ಫುಲ್ಲು ನೀವು 48 ದಿವಸ ಕಂಪ್ಲೀಟ್ ಮಾಡಿದ್ರೆ ತುಂಬಾ ನಿಮಗೆ ಯಾವುದೇ ಸಮಸ್ಯೆ ಆಗಿರ್ಬೋದು, ಯಾವುದೇ ಕಷ್ಟ ಆಗಿರ್ಬೋದು ಆದಷ್ಟು ಬೇಗ ನಿವಾರಣೆಯಾಗಿ ನಿಮಗೆ ಬೇಗನೆ ಈಡೇರುತ್ತೆ. ಇದು ಏನಿಲ್ಲ, ಸಿಂಪಲ್ಲು ನಿಮ್ಮ ಮನೇಲಿ ಆಗುತ್ತೆ ಅಂದರೆ ನಿಮ್ಮ ಮನೇಲಿ ರಾಯರ ಫೋಟೋ ವಿಗ್ರಹ ಇದ್ದರೆ ಪೂಜೆನ ಮಾಡಿಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ನೀವು 48 ದಿವಸಗಳ ಕಾಲ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅಂತ ಫಸ್ಟ್ ದಿವಸ ರಾಯರ ಹತ್ರ ಬೇಡ್ಕೊಂಡು ನೀವು ನಂತರ ರಾಯರು ಮಠಕ್ಕೆ ಹೋಗ್ಬಿಟ್ಟು ನೀವು ಹೆಜ್ಜೆಗೊಂದು ನಮಸ್ಕಾರನಾರು ಹಾಕ್ಬೋದು ಅಥವಾ ಪ್ರದಕ್ಷಿಣೆನಾರು ಬರ್ಬೋದು. ಅಂದರೆ ಮೂಲೆ ಮೂಲೆಗೂ ಕೂಡ ನಮಸ್ಕಾರನ ಮಾಡಬೇಕು. ರಾಯರು ಮಠದಲ್ಲಿ ಮೂಲೆ ಮೂಲೆಗೆ ನಮಸ್ಕಾರನ ಮಾಡಿ ಒಂದು 3 ಪ್ರದಕ್ಷಿಣೆ, 5 ಪ್ರದಕ್ಷಿಣೆ, 11 ಪ್ರದಕ್ಷಿಣೆ, 21 ಪ್ರದಕ್ಷಿಣೆ ಆ ಥರ ನೀವು ದಿನನಿತ್ಯ ಬರಬೇಕು. ಡೈಲಿ 48 ದಿವಸಗಳ ಕಾಲ ಇದನ್ನ ನೀವು ಮಾಡಿದ್ದೇ ಆದರೆ ನೀವು ಅಂದ್ಕೊಂಡಿರೋಂಥ ಕೆಲಸ ಆದಷ್ಟು ಬೇಗ ಆಗುತ್ತೆ. ಇನ್ನೂ ಕೆಲವೊಬ್ಬರು ಕಮೆಂಟ್ಗಳನ್ನ ಹಾಕ್ತೀರಾ, ನಮ್ಮ ಊರಲ್ಲಿ ಯಾವುದೇ ರೀತಿ ಮಠ ಇಲ್ಲ, ರಾಯರದು ದೇವಸ್ಥಾನ ಇಲ್ಲ ಅಂತ. ಅಂಥವ್ರು ಏನು ಮಾಡಿ ಅಂತಂದರೆ, ಮಠಕ್ಕೆ ಹೋಗಲ್ಲಕ್ಕಾಗಲ್ಲ ಅಥವಾ ಮಠನೇ ಇಲ್ಲ ಅನ್ನೋರಾದರೆ ನಿಮ್ಮ ಮನೇಲಿ ರಾಯರು ವಿಗ್ರಹ ಫೋಟೋ ಇದ್ದರೆ ದೇವರು ಮನೇಲಿ ಇಟ್ಟಿದ್ರೆ ನೀವು ಪ್ರದಕ್ಷಿಣೆನ ಹಾಕೋದಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ಹಾಲಲ್ಲೋ ಅಥವಾ ದೇವರು ಮನೆ ಮುಂದೆನೋ ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ಇಟ್ಬಿಟ್ಟು ನೀವು ಫೋಟೋ ಸುತ್ತ ಪ್ರದಕ್ಷಿಣೆ ಬರೋ ರೀತಿ ನೀವು ರಾಯರು ಫೋಟೋನ ವಿಗ್ರಹನ ಇಟ್ಬಿಟ್ಟು ಪೂಜೆನ ಮಾಡಿ. ಫಸ್ಟ್ ಪೂಜೆ ಆದಮೇಲೆ ನಂತರ ಫೋಟೋ ಸುತ್ತ ನೀವು ಪ್ರದಕ್ಷಿಣೆನ ಹಾಕ್ಬೋದು. ನಾನು ಹೇಳ್ದೋ ಅಷ್ಟು ಪ್ರದಕ್ಷಿಣೆ ನೀವು ಹಾಕಿ 48 ದಿವಸ ಹಂಗೂ ಕೂಡ ನೀವು ಕಂಪ್ಲೀಟ್ ಮಾಡ್ಬೋದು, ಏನೂ ಕೂಡ ತೊಂದರೆ ಆಗೋದಿಲ್ಲ. ಇದಿಷ್ಟು ಸೇವೆಗಳನ್ನ ನಾವು ದಿನನಿತ್ಯ ಮಾಡ್ತೀವಿ ಅಥವಾ ವಾರದಲ್ಲಿ ಮಾಡ್ತೀವಿ ಅಥವಾ ನಾವೇನಾದರೂ ಒಂದು ಸಂಕಲ್ಪ ಮಾಡ್ಕೊಂಡ್ರೆ ಮಾಡ್ತೀವಿ, ವ್ರತಾಚರಣೆ ಮಾಡೇ ಮಾಡ್ತೀವಿ. ನೀವು ಮನೆಯಲ್ಲಾರು ಮಾಡ್ಬೋದು ಅಥವಾ ಮಠದಲ್ಲಾರು ಹೋಗಾರು ನೀವು ಮಾಡ್ಬೋದು, ಅದು ನಿಮಗೆ ಬಿಟ್ಟಿರೋವಂಥದ್ದು. ರಾಯರು ಮಠದಲ್ಲೇ ಹೋಗಿ ಮಾಡಿ ಅಂತ ಯಾರೂ ಹೇಳಲ್ಲ. ನೀವು ಮನೆಯಲ್ಲೇ ಸೇವೆ ಮಾಡಿದ್ರು ರಾಯರಿಗೆ ಅದು ತಲುಪುತ್ತೆ. ಇವಾಗ ಯಾವೆಲ್ಲ ಸೇವೆಗಳನ್ನ ನಾವು ಮಾಡ್ತೀವಿ ರಾಯರಿಗೆ ದಿನನಿತ್ಯ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಇನ್ನು ಈ ಸೇವೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಆದರೂ ನಮ್ಗೆ ಯಾವುದೇ ರೀತಿ ಫಲಿತಾಂಶ ಸಿಕ್ಕಿಲ್ಲ ಅನ್ನೋರಾದರೆ ಏನು ಮಾಡಬೇಕು ಅಥವಾ ನಮ್ಗೆ ಯಾವಾಗ ರಿಸಲ್ಟು ಕೊಡ್ತಾರೆ ರಾಯರು ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಂಡ್ಬಿಡೋಣ. ನಮಗೆ ರಿಸಲ್ಟ್ ಯಾವಾಗ ಸಿಗುತ್ತೆ ಅನ್ನೋದಾದರೆ ನಮ್ಮ ಭಕ್ತಿ ಮತ್ತು ನಂಬಿಕೆ ಮೇಲೆ ನಿಂತಿರುತ್ತೆ. ನಮ್ಮ ನಂಬಿಕೆ ಎಷ್ಟಿರುತ್ತೆ ಅಥವಾ ನಮ್ಮ ಭಕ್ತಿ ಎಷ್ಟು ಶುದ್ಧವಾಗಿರುತ್ತೆ ಅದ್ರ ಮೇಲೆ ನಮ್ಮ ರಿಸಲ್ಟು ನಿಂತಿರೋವಂಥದ್ದು, ನಮ್ಮ ಫಲಿತಾಂಶ ನಿಂತಿರೋವಂಥದ್ದು. ಅದು ಎಲ್ಲದಕ್ಕಿಂತ ಮುಖ್ಯ ನಾವೆಷ್ಟು ನಂಬಿದ್ದೀವಿ, ನಾವೆಷ್ಟು ನಂಬಿಕೆ ಇಟ್ಟು ಪೂಜೆನ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಮಗೆ ಯಾವುದೇ ರೀತಿ ಫಲಿತಾಂಶ ಸಿಕ್ಕಿಲ್ಲ ಅನ್ನೋರಿಗೆ ಕ್ಲಾರಿಟಿನ ಕೊಟ್ಬಿಡ್ತೀನಿ. ಮೊದಲನೇದಕ್ಕೆ ಕರ್ಮ, ನಾವು ಮಾಡಿರೋಂಥ ಕರ್ಮ ಏನೇನಿರುತ್ತೆ ಅದು ನಮ್ಮದು ಹಿಂದಿನ ಜನ್ಮದ ಕರ್ಮ ಆಗಿರ್ಬೋದು ಅಥವಾ ಈಗಿನ ಜನ್ಮದ ಕರ್ಮಗಳಾಗಿರ್ಬೋದು. ಅದರದ್ದು ಆಧಾರದ ಮೇಲೆ ನಮ್ಮ ರಿಸಲ್ಟು ಯಾವ ಸಮಯಕ್ಕೆ ಸಿಗಬೇಕು ಆ ಸಮಯಕ್ಕೆ ಸಿಗುತ್ತಂತೆ, ಮತ್ತು ಯಾವ ಟೈಮ್ಗೆ ಬದಲಾಗಬೇಕು ಆ ಟೈಮ್ಗೆ ಬದಲಾಗುತ್ತಂತೆ. ರಾಯರು ನಿಮ್ಮ ಕಷ್ಟನ ಸಂಪೂರ್ಣವಾಗಿ ಸಾಲ್ವ್ ಮಾಡಿಲ್ಲ ಅಂದರೂ ಕೂಡ ಆ ಟೈಮ್ಗೆ ನೀವು ಆ ಕಷ್ಟನ ಸಹಿಸ್ಕೊಳ್ಳೋವಂಥ ಶಕ್ತಿ ಮತ್ತು ಮಾರ್ಗದರ್ಶನ ನೀಡ್ತಾರಂತೆ. ಇನ್ನೂ ರಿಸಲ್ಟ್ ಕೊಟ್ಟಿಲ್ಲ ಅಂತ ಅಂದರೆ ನಿಮಗೆ ಆ ಕಷ್ಟನ ಇನ್ನು ಸಹಿಸ್ಕೋಬೇಕು ನೀವು ಅನ್ನೋದಾದರೆ ರಾಯರು ಆ ಶಕ್ತಿನ ನಿಮಗೆ ಕೊಟ್ಬಿಡ್ತಾರೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಸರಿ ಏನಾಗ್ಬಿಡುತ್ತೆ, ಒಬ್ರೊಬ್ರಿಗೆ ಬೇಗನೆ ಸಿಕ್ಬಿಡುತ್ತೆ ರಿಸಲ್ಟು ಅಂತ ಹೇಳ್ತೀವಿ ಅಲ್ವಾ. ನಾನು ಆಗಲೇ ಹೇಳ್ದಂಗೆ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಅದು ಕೊಡ್ತಾನೆ ಆ ದೇವರು. ಇನ್ನು ನಾವು ಒಂದು ಸರಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ ತಕ್ಷಣ, ಪ್ರಾರ್ಥನೆ ಮಾಡ್ಕೊಂಡಿದ ತಕ್ಷಣ ರಾಯರು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಬಿಡ್ತಾರೆ ಅಲ್ವಾ. ಯಾಕಂದರೆ ರಾಯರು ಕಲಿಯುಗದ ಕಾಮಧೇನು ಮತ್ತು ಕಲ್ಪವೃಕ್ಷವಿದ್ದಂತೆ. ಆದ್ರಿಂದಾಗಿ ಗುರುವಿನ ಅನುಗ್ರಹ ಯಾವ ಟೈಮ್ಗೆ ಆಗಬೇಕು ಆ ಟೈಮ್ಗೆ ಆಗೇ ಆಗುತ್ತೆ, ಆಗದೇ ಅಂತೂ ಇರಲ್ಲ, ಆಗೇ ಆಗುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನು ರಾಯರು ಪೂಜೆ ಮಾಡಬೇಕಾದ್ರೆ ಯಾವುದೇ ರೀತಿ ದಿನಾಂಕ ಮುಖ್ಯವಲ್ಲ, ನಿಮ್ಮ ಮನಸ್ಸಿನ ಶುದ್ಧತೆ ಮತ್ತು ಭಕ್ತಿ ಮಾತ್ರ ಮುಖ್ಯವಾಗಿರುತ್ತೆ. ನೀವು ಎಷ್ಟು ಶ್ರದ್ಧೆಯಿಂದ ಸೇವೆನ ಮಾಡ್ತೀರಾ, ನೀವು ಎಷ್ಟು ರಾಯರನ್ನ ನಂಬ್ತೀರೋ ಅಷ್ಟು ತುಂಬಾ ಒಳ್ಳೆಯದಾಗುತ್ತೆ. ಅದು ಕೂಡ ರಾಯರು ಖಂಡಿತವಾಗಿಯೂ ನಿಮಗೆ ಒಂದಲ್ಲ ಒಂದು ಟೈಮಲ್ಲಿ ನಿಮಗೆ ಅನುಗ್ರಹನ ಮಾಡೇ ಮಾಡ್ತಾರೆ. ಕೆಲವರಿಗೆ ಅದು ತಕ್ಷಣನೇ ಆಗ್ಬೋದು, ಇನ್ನು ಕೆಲವರಿಗೆ ಸ್ವಲ್ಪ ಸಮಯದ ನಂತರ ಫಲ ಸಿಗ್ಬೋದು. ಮುಖ್ಯವಾಗಿ ತಾಳ್ಮೆ ಮತ್ತು ನಂಬಿಕೆ ಇರಬೇಕು ನಮ್ಮಲ್ಲಿ, ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಅಲ್ಲ. ಇದಿಷ್ಟು ಕೆಲಸನ ನೀವು ಮಾಡ್ಕೊಳ್ಳಿ. ಮತ್ತು ಇನ್ನೂ ಯಾವುದೇ ರೀತಿ ಫಲಿತಾಂಶ ಸಿಕ್ಕಿಲ್ಲ ಅನ್ನೋರಾದರೆ ತಲೆಯಲ್ಲಿ ಇಟ್ಕೊಂಡು
ಮಾಡಿಕೊಂಡು ನೀವು ರಾಯರ ಸೇವೆನ ಮಾಡ್ತಾ ಹೋಗಿ, ನಿಮಗೆಲ್ಲವೂ ಕೂಡ ಒಳ್ಳೇದಾಗೇ ಆಗುತ್ತೆ. ಇದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಂಡಿಲ್ಲ ಅಂದ್ಕೊಳ್ಳೋರು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.